ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಎಲ್ಲ ದೇವ ಮಕ್ಕಳೇ, ಈ ವಾಕ್ಯವನ್ನು ನೋಡುವಂಥ ಎಲ್ಲರಿಗೂ ದೇವರು ಆಶೀರ್ವದಿಸಲಿ, ದೇವರ ಬಲವನ್ನು ಕರುಣಿಸಲಿ, ಎಲ್ಲ ಆರೋಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 3ನೇ ವಚನವಾಗಿದೆ. ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು, ಆಗ ಸಫಲವಾಗುವುದು ನಿನ್ನ ಯೋಜನೆಯು. ಈ ವಾಕ್ಯವು ನಮಗೆ ನಮ್ಮ ಜೀವನದ ಬಗ್ಗೆ ತಿಳಿಸುತ್ತದೆ. ನಮ್ಮ ಜೀವನದಲ್ಲಿ ಅನೇಕ ಯೋಜನೆಗಳು, ಕನಸುಗಳು ಮತ್ತು ಹೊಣೆಗಾರಿಕೆಗಳು ನಮಗಿರುತ್ತವೆ. ಆದರೆ ಅವುಗಳನ್ನು ನಮ್ಮ ಸ್ವಂತ ಬಲದಿಂದ ನಾವು ಮಾಡಲು ಸಾಧ್ಯವಿಲ್ಲ. ಸಾಧಿಸಿದಾಗ ನಮ್ಮ ಪ್ರಯತ್ನಗಳು ನಿರಾಶೆಯಾಗಬಹುದು ಮತ್ತು ಭಯ ಎದುರಾಗಬಹುದು. ದೇವರ ವಾಕ್ಯಕ್ಕೆ ನಾವು ಎಲ್ಲವನ್ನು ದೇವರ ಕೈಯಲ್ಲಿ, ದೇವರ ಕಾರ್ಯಗಳಲ್ಲಿ ನಾವು ದೇವರ ಕೈಗೆ ಒಪ್ಪಿಸಿದಾಗ ದೇವರು ಅದೇ ಈ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸುತ್ತಾರೆ. ಎಲ್ಲ ಕಾರ್ಯಭಾರಗಳನ್ನು ದೇವರ ಕೈಗೆ ಒಪ್ಪಿಸಬೇಕೆಂಬುದಾಗಿ, ದೇವರ ಚಿತ್ತದಂತೆ ನಡೆಯಲು ನಾವು ಸಿದ್ಧರಾಗಬೇಕು. ಅವರು ನಮ್ಮ ದಾರಿಯನ್ನು ಸರಾಗ ಮಾಡಿ, ನಮ್ಮ ನಿರ್ಧಾರಗಳನ್ನು, ಜ್ಞಾನವನ್ನು ನೀಡಿ, ತನ್ನ ಸಮಯವನ್ನು ದೇವರು ನಮಗೆ ನಮ್ಮ ಯೋಜನೆಗಳನ್ನು ಸಫಲವಾಗುವಂತೆ ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಂದು ಕೆಲಸ ಮಾಡುವಾಗ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ದೇವರ ವಾಕ್ಯದ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಮುಂದೆ ಸಾಗೋಣ ಎಂಬುದಾಗಿ ನಮಗೆ ಈ ದಿನ ಈ ವಾಕ್ಯ ಕೊಡುವಂಥ ಒಂದು ಭರವಸೆಯಾಗಿದೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರೀತಿಯ ಪರಲೋಕದ ತಂದೆಯೇ, ನನ್ನ ಎಲ್ಲ ಕಾರ್ಯಗಳನ್ನು ಮತ್ತು ಯೋಜನೆಗಳನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇನೆ. ನಿಮ್ಮ ಚಿತ್ತದಂತೆ ನಡೆಯಲು ನನಗೆ ಜ್ಞಾನವನ್ನು, ಧೈರ್ಯವನ್ನು ದಯಪಾಲಿಸಿರಿ. ನನ್ನ ಜೀವನವು ನಿಮ್ಮ ಮಹಿಮೆಯನ್ನು ತರುವಂತಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೇನ್.